ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಮುಗುಳು ನಾಗಾಂಬಿಯ ಶ್ರೀ ಕಟ್ಟಿಮನಿ ಸಂಸ್ಥಾನ ಹಿರೇಮಠದ ಅಚ್ಚುಮೆಚ್ಚಿನ ಸ್ವಾಮೀಜಿಗಳಾದ ಪೂಜ್ಯರಾದ ಶ್ರೀ ಅಭಿನವ ಸಿದ್ಧಲಿಂಗ ಶಿವಾಚಾರ್ಯರ 49ನೇ ಜನ್ಮದಿನದ ನಿಮಿತ್ತ ಗುರುವಂದನಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಅದೇ ರೀತಿಯಾಗಿ ಈ ಒಂದು ಗುರು ವಂದನಾ ಕಾರ್ಯಕ್ರಮದ ನಿಮಿತ್ತ ಉಚಿತ ಆರೋಗ್ಯ ತಪಾಸಣೆ ಹಾಗೂ ಉಚಿತ ನೇತ್ರ ತಪಾಸಣೆ, ನೇತ್ರ ಶಸ್ತ್ರಚಿಕಿತ್ಸೆಗಳನ್ನು ಆಯೋಜಿಸುವ ಮೂಲಕ ಗುರುವಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ರಮೇಶ್ ತಿಪ್ಪನೂರು ಅವರು ತಿಳಿಸಿದ್ದಾರೆ. ಹಿಂದೂ ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಇದೇ ಜನವರಿ 25ರಂದು ವಿಶೇಷವಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದ್ದು, ಬೆಳಗ್ಗೆಯಿಂದ ಉಚಿತ ಆರೋಗ್ಯ ಶಿಬಿರಗಳನ್ನು ಆಯೋಜನೆ ಮಾಡಲಾಗಿದೆ. ಹೆಬ್ಬಾಳ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಎಸ್ ನಿಜಲಿಂಗಪ್ಪ ದಂತ ಮಹಾವಿದ್ಯಾಲಯ, ಸುರಕ್ಷತಾ ಬ್ಲಡ್ ಬ್ಯಾಂಕ್ ಇವರ ಸಹಯೋಗದಲ್ಲಿ ಉಚಿತ ಆರೋಗ್ಯ ಶಿಬಿರ, ಉಚಿತ ನೇತ್ರ ಶಸ್ತ್ರಚಿಕಿತ್ಸೆ ಹಾಗೂ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ಏನಂದರೆ ಶ್ರೀ ಶಾಬ್ರ ಮುಗುಳ್ನಾಗವಿ ಮುತ್ಯ ಅವರ 49ನೇ ಹುಟ್ಟುಹಬ್ಬದ ನಿಮಿತ್ತವಾಗಿ ಅನೇಕ ಶ್ರೀಮಠದಿಂದ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ವಿಶೇಷವೇನೆಂದರೆ ಬರುವ ದಿನಾಂಕ 25/1/2026ರಂದು ಪೂಜ್ಯರ 49ನೇ ಹುಟ್ಟುಹಬ್ಬದ ನಿಮಿತ್ತವಾಗಿ ದಿನಾಂಕ 25/1/2026ರಂದು ಬೆಳಗ್ಗೆ ಹೆಬ್ಬಾಳ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಹಾಗೂ ಎಸ್ ನಿಜಲಿಂಗಪ್ಪ ದಂತ ಮಹಾವಿದ್ಯಾಲಯ, ಸುರಕ್ಷತೆ ಬ್ಲಡ್ ಬ್ಯಾಂಕ್ ಇವರ ಸಹಯೋಗದೊಂದಿಗೆ ಆರೋಗ್ಯ ಶಿಬಿರ, ಉಚಿತ ನೇತ್ರ ತಪಾಸಣೆ ಶಿಬಿರ, ಶಸ್ತ್ರಚಿಕಿತ್ಸಾ ಕೇಂದ್ರ ಹಾಗೂ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮಕ್ಕೆ ಬೆಳಗ್ಗೆ 9:30 ಗಂಟೆಗೆ ಇದೇ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಅರುಣ್ ಕುಮಾರ್ ಪಾಟೀಲ್, ಕಲ್ಯಾಣ ಕರ್ನಾಟಕ ಸಾರಿಗೆ ಸಂಸ್ಥೆಯ ಅಧ್ಯಕ್ಷರು ಅವರ ಅಮೃತ ಹಸ್ತದಿಂದ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿಕೊಳ್ಳಲಿದ್ದಾರೆ. ಶ್ರೀಗಳು ಮಠದಿಂದ ಅನೇಕ ಕಾರ್ಯಕ್ರಮಗಳನ್ನು ಈ ಅವರ ಹುಟ್ಟುಹಬ್ಬದ ನಿಮಿತ್ತವಾಗಿ ಹಮ್ಮಿಕೊಂಡಿದ್ದಾರೆ. ಇದರಲ್ಲಿ ವಿಶೇಷವಾಗಿ ಎಲ್ಲರಿಗೂ ಆರೋಗ್ಯವಂತವಾಗಿರಬೇಕು, ಎಲ್ಲರೂ ಹೆಲ್ದಿ ಆಗಿರ್ಬೇಕಂಥೇಳಿ ಅಪ್ಪರ ಹುಟ್ಟುಹಬ್ಬನೇ ಅವರ ಆರೋಗ್ಯ ತಪಾಸಣೆ ಶಿಬಿರದ ಮೂಲಕ ಆಚರಿಸಿಕೊಳ್ಳುತ್ತಾ ಇದ್ದಾರೆ. ಮತ್ತು ಇನ್ನೂ ಹೆಚ್ಚಿನ ಮಾಹಿತಿ ಇದೆ, ನಮ್ಮ ಸೋದರಿಯವರು ಹೇಳ್ತಾರೆ. ಬೆಳಗ್ಗೆ ಆರೋಗ್ಯ ಶಿಬಿರ ಇರುತ್ತೆ. ಅದು ಆಗಿದ ಮೇಲೆ ಸಂಜೆ ಅದೇ ದಿನ ಸಾಯಂಕಾಲ 7:45ಕ್ಕೆ ಮಹಿಳಾ ಸಬಲೀಕರಣ, ಮಹಿಳೆಯರ ಸುರಕ್ಷತೆ, ಶಿಕ್ಷಣ ಹಾಗೂ ಹಕ್ಕುಗಳ ರಕ್ಷಣೆಯ ಕ್ಷೇತ್ರದಲ್ಲಿ ಅಪಾರ ಸೇವೆ ಸಲ್ಲಿಸುತ್ತಿರುವ ನಮ್ಮ ಕರುನಾಡಿನ ಅಚ್ಚುಮೆಚ್ಚಿನ ಮಹಿಳೆ, ನಮ್ಮ ಕಲಬುರಗಿ ಜಿಲ್ಲೆಯ ಮಹಿಳೆಯಾದಂತಹ ಕರ್ನಾಟಕ ರಾಜ್ಯದ ಮಹಿಳಾ ಆಯೋಗದ ಅಧ್ಯಕ್ಷೆ ಶ್ರೀಮತಿ ನಾಗಲಕ್ಷ್ಮಿ ಚೌಧರಿ ಅವರಿಗೆ ಶ್ರೀ ಕಟ್ಟಿಮನಿ ಸಂಸ್ಥಾನ ಹಿರೇಮಠದ ಪ್ರತಿಷ್ಠಿತ ಮುಗುಳ್ನಗೆಯ ಮಂದಾರ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗುವುದು. ಈ ಗೌರವ ಪ್ರದಾನ ಕಾರ್ಯಕ್ರಮವನ್ನು ಪೂಜ್ಯ ಶ್ರೀ ಅಭಿನವ ಸಿದ್ಧಲಿಂಗ ಶಿವಾಚಾರ್ಯರ ಸಾನ್ನಿಧ್ಯದಲ್ಲಿ ಶ್ರೀ ಶರಣಬಸವೇಶ್ವರ ಸಂಸ್ಥಾನದ ಮಾತೋಶ್ರೀ ಡಾಕ್ಟರ್ ದಾಕ್ಷಾಯಿಣಿ ಅವ್ವಾಜಿ ಅವರ ಅಮೃತ ಹಸ್ತದಿಂದ ಈ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು. ಅವರು ಈ ಕಾರ್ಯಕ್ರಮಕ್ಕೆ ಎಲ್ಲ ಹರ ಗುರುಚರ ಮೂರ್ತಿಗಳ ಸಮ್ಮುಖದಲ್ಲಿ ಹಾಗೂ ಸಮಸ್ತ ಸದ್ಭಕ್ತರ ಉಪಸ್ಥಿತಿಯಲ್ಲಿ ಗೌರವಗಳೊಂದಿಗೆ ಈ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು. ಈ ಒಂದು ಗುರುವಂದನಾ ಶ್ರೀಮಠದ ಆವರಣದಾಗೆ ನಡೆಯುತ್ತದೆ. ಈ ಒಂದು ಪ್ರಶಸ್ತಿ ಪ್ರದಾನದಲ್ಲಿ ಈ ಮುಗುಳ್ನಗೆಯ ಮಂದಾರ ಅಂತಕ್ಕಂಥ ಪ್ರಶಸ್ತಿಯಲ್ಲಿ 5 ಗ್ರಾಂ ಚಿನ್ನ ಹಾಗೂ ಅವರಿಗೆ ಫಲಪುಷ್ಪ ಪ್ರದಾನ ಮಾಡಲಾಗುವುದು. ಆ ಕಾರಣಕ್ಕಾಗಿ ಗುರುವಂದನೆಗೆ ಎಲ್ಲ ಸಮಸ್ತ ಕಲಬುರಗಿ ಜಿಲ್ಲೆಯ ಭಕ್ತರು ಆಗಮಿಸಿ ಈ ಒಂದು ಪ್ರಶಸ್ತಿ ಪ್ರದಾನವನ್ನು ನೆರವೇರಿಸಬೇಕಂಥೇಳಿ ಶ್ರೀಮಠದ ಭಕ್ತರ ಪರವಾಗಿ ನಾವೆಲ್ಲರಿಗೂ ಕೇಳ್ಕೊಳ್ತಾ ಇದ್ದೀವಿ. ಧನ್ಯವಾದಗಳು. ಈ ಸಂದರ್ಭದಲ್ಲಿ ಮಾತನಾಡಿದ ಮುಖಂಡರಾದ ನಾಮದೇವ್ ರಾಠೋಡ್ ಅವರು, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಆರೋಗ್ಯ ದಿನವನ್ನಾಗಿ ಆಚರಣೆ ಮಾಡುತ್ತಿದ್ದೇವೆ. ಈ ಸಂದರ್ಭದಲ್ಲಿ ಅನೇಕರಿಗೆ ನೇತ್ರ ತಪಾಸಣೆ ಸೇರಿದಂತೆ ಪರೀಕ್ಷೆಯನ್ನು ಮಾಡಿಸಿ ಅಂದಿನ ದಿನವೇ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಾಗುವುದು ಎಂದು ತಿಳಿಸಿದರು. ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನಲ್ಲಿ ಬರ್ತಕ್ಕಂಥ ಮುಗುಳ್ನಾಗಾಂವ್ ಗ್ರಾಮ, ಅಲ್ಲಿ ಶ್ರೀ ಸಿದ್ಧಲಿಂಗೇಶ್ವರ ಮಠ ಅಂಥೇಳಿ
ಸುಮಾರು 900 ವರ್ಷಗಳ ಇತಿಹಾಸ, ತನ್ನದೇ ಆದಂಥ ಇತಿಹಾಸವುಳ್ಳಂಥ ಒಂದು ಮಠ. ಅಲ್ಲಿ ಈಗಾಗಲೇ 14 ಪೀಠಾಧಿಪತಿಗಳು ಈಗಾಗಲೇ ಆ ಒಂದು ಮಠದಲ್ಲಿ ತಮ್ಮದೇ ಆದಂಥ ಸಮಾಜಮುಖಿ ಕಾರ್ಯಗಳನ್ನು ಇದಾಗಿ ಲಿಂಗೈಕ್ಯರಾಗಿರುತ್ತಾರೆ. ಈಗ ಸದ್ಯದ ಮಟ್ಟದಲ್ಲಿ ಏನಾದಂತ ಹೇಳಿದರೆ ಶ್ರೀ ಅಭಿನವ ಸಿದ್ಧಲಿಂಗ ಶಿವಾಚಾರ್ಯ ಅಪ್ಪಾಜಿಯವರು 15ನೇ ಪೀಠಾಧಿಪತಿಗಳು ಆ ಮಠದ ಇದು. ಈಗ ಸುಮಾರು 16 ವರ್ಷಗಳಿಂದ ಅಪ್ಪವರು ಯಾವುದೇ ರೀತಿಯ ಹುಟ್ಟುಹಬ್ಬ ಅಂತ ಏನೋ ಒಂದು ಆಡಂಬರದ ಕಾರ್ಯಕ್ರಮ ಮಾಡ್ತಾ ಇರಲಿಲ್ಲ. ಆದರೂ ಕೂಡ ಮಠದ ಸದ್ಭಕ್ತರುಗಳೆಲ್ಲ ಸೇರಿ ಒತ್ತಾಯದೊಂದಿಗೆ, ಮಠದ ಭಕ್ತರ ಒಂದು ಒತ್ತಾಯದೊಂದಿಗೆ ಗುರುಗಳ ಒಂದು ಗುರುವಂದನಾ ಕಾರ್ಯಕ್ರಮ ಅರ್ಪಿಸಿ ಸುಮಾರು ಈಗ ಸತತ 16 ವರ್ಷಗಳಿಂದ ಮಾಡ್ತಾ ಬಂದೀವಿ ಮತ್ತು ಯಶಸ್ವಿಯಾಗಿ ಮಾಡ್ತಾ ಬಂದೀವಿ. ಆದರೂ ಸಹ ಅಪ್ಪವ್ರು ಏನಂತಾಳೆ ಅಂತ ಹೇಳಿದ್ರೆ ಗುರುವಂದನಾ ಕಾರ್ಯಕ್ರಮ ಅಂತ ಹೇಳಿದ್ರೆ ಭಕ್ತರ ಆರೋಗ್ಯ ಕಾರ್ಯಕ್ರಮ ಅಂತಿಸಿ ಅವರು ವಿಶೇಷವಾಗಿ ಮಾಡ್ತಾರೆ. ಅಲ್ಲಿ ಏನು ಎಲ್ಲ ಈಗಾಗಲೇ ಹೇಳಿದಂಥ ಎಲ್ಲ ವೇದಿಕೆ ಮೇಲೆ ಮುಖಂಡರು ಹೇಳಿದಂತೆ ಆರೋಗ್ಯಕ್ಕೆ ಸಂಬಂಧಪಟ್ಟಿದಂದರೆ ಬರೀ ಶಸ್ತ್ರಚಿಕಿತ್ಸೆ ಕಣ್ಣಿನ ತಪಾಸಣೆ ಆಗಿರ್ಬೋದು, ಹಲ್ಲಿನ ತಪಾಸಣೆ ಆಗಿರ್ಬೋದು, BP ಶುಗರ್ ಅಷ್ಟೇ ಅಲ್ಲ, ತಪಾಸಣೆ ಮಾಡಿ ಅಲ್ಲಿ ಏನಾದರೆ ಅವ್ರಿಗೆ ಶಸ್ತ್ರಚಿಕಿತ್ಸೆದ ಅವಶ್ಯಕತೆ ಇತ್ತಂದರೆ ಸ್ಪಾಟ್ ಮೇಲೆ ಆಂಬ್ಯುಲೆನ್ಸ್ ಬಂದಿರ್ತದೆ, ಅವ್ರಿಗೆ ಅದೇ ದಿನ ಅಲ್ಲ ಸ್ಪಾಟ್ ಮೇಲೆ ದವಾಖಾನೆಗೆ ತೆಗೆದುಕೊಂಡು ಉಚಿತವಾಗಿ ಶಸ್ತ್ರಚಿಕಿತ್ಸೆ ಮಾಡಿ ಭಕ್ತರಿಗೆ ಅನುಕೂಲ ಮಾಡ್ತಕ್ಕಂಥ ಕೆಲಸ ಮಠದ ವತಿಯಿಂದ ಸುಮಾರು 16 ವರ್ಷಗಳಿಂದ ನಡೀತಾ ಇದೆ. ಅದರ ಜೊತೆಯಲ್ಲಿ ಆ ಒಂದು ಕಾರ್ಯಕ್ರಮ ಎಲ್ಲ NKSRTC ಅಧ್ಯಕ್ಷರಾಗಿರುವಂಥ ನಮ್ಮ ಈಗಾಗಲೇ ಮೇಡಮ್ ಹೇಳ್ದಂಗೆ ಅರುಣಕುಮಾರ್ ಪಾಟೀಲ್ ಅವರು ಉದ್ಘಾಟನೆ ಮಾಡ್ತಾರೆ. 4 ಗಂಟೆವರೆಗೆ, ಬೆಳಗ್ಗೆ 10ರಿಂದ 4 ಗಂಟೆವರೆಗೆ ಮಠದ ಆವರಣದಲ್ಲಿ ಈ ಕಾರ್ಯಕ್ರಮ ನಡೀತದೆ. ಇದರ ಸದುಪಯೋಗ ಏನದ ಅಂತ ಹೇಳಿದರೆ ಎಲ್ಲ ಭಕ್ತಾದಿಗಳು, ಸಾರ್ವಜನಿಕರು ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಎಲ್ಲರೂ ಪಡೆದುಕೊಳ್ಬೇಕಂತಿಸಿ ಮಠದ ಒಂದು ಎಲ್ಲ ಒಂದು ಸಮಿತಿ ಪರವಾಗಿ ಎಲ್ಲ ಭಕ್ತಾದಿಗಳಿಗೆ ನಾವು ಈ ಒಂದು ತಮ್ಮ ಮಾಧ್ಯಮದ ಮುಖಾಂತರ ಮನವಿ ಮಾಡ್ತಾ ಇದ್ದೀವಿ. ಇದರ ಸದುಪಯೋಗ ಪಡ್ಕೊಂಡಿಸಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಬೇಕು. ಮತ್ತು ಸಾಯಂಕಾಲ ಏನದ ಅಂತ ಹೇಳಿದ್ರೆ ಗುರುವಂದನಾ ಕಾರ್ಯಕ್ರಮ ನಡೀತದೆ. ಅಲ್ಲಿ ಎಲ್ಲ ಭಕ್ತರು, ಗಣ್ಯರು ಮತ್ತು ಅದೇ ರೀತಿಯಾಗಿ ಎಲ್ಲ ಸ್ವಾಮಿಗಳು ಉಪಸ್ಥಿತರಿರ್ತಾರೆ. ಹಾಗಾಗಿ ತಾವೆಲ್ಲರೂ ಭಕ್ತರು ಬಂದು ಈ ಒಂದು ಕಾರ್ಯಕ್ರಮದ ಮತ್ತು ಈ ಒಂದು ಇದರದ್ದು ಸದುಪಯೋಗ ಪಡಬೇಕಂತಿಸಿ ತಾವೆಲ್ಲ ಮಾಧ್ಯಮದಲ್ಲಿ ಪ್ರಚಾರ ಮಾಡಬೇಕು ಮತ್ತು ಎಲ್ಲ ಭಕ್ತರು ಇದಕ್ಕೆ ಬಂದು ಸದುಪಯೋಗ ಪಡಬೇಕಂತಿಸಿ ಮನವಿ ಮಾಡ್ಕೊತಾ ಇದ್ದೀವಿ. ತದನಂತರ ಮಾತನಾಡಿದ ನಾಗನಗೌಡ ಕಂಠಿ ಅವರು ಕಾರ್ಯಕ್ರಮದ ರೂಪುರೇಷೆಗಳನ್ನು ಹೇಳಿದರು. ಇಲ್ಲೇನಿಲ್ಲ, ಅಪ್ಪಾಜಿಯವರ ಹುಟ್ಟಿದಹಬ್ಬ ನೆಪ ಮಾತ್ರ ನಾವು ಮಾಡೋದು ಗುರುವಂದನಾ ಕಾರ್ಯಕ್ರಮ. ಆ ಗುರುವಂದನಾ ಕಾರ್ಯಕ್ರಮ ಯಾವ ರೀತಿ ಇರ್ತಂದ್ರೆ ಸಮಾಜದಲ್ಲಿ ಕಟ್ಟಕಡೆ ವ್ಯಕ್ತಿಯು ಕೂಡ ಆ ಶ್ರೀಮಠದಿಂದ ಒಂದು ಏನಾದರೂ ಸವಲತ್ತು ಸಿಗಲಿ, ಸಮಾಜದಲ್ಲಿ ಮುಖ್ಯವಾಗಿ ಬರಲಿ ಅಂತಕ್ಕಂಥ ಒಂದು ವಿಶ್ವಾಸ ಇಟ್ಟುಕೊಂಡು ನಾವೆಲ್ಲ ಭಕ್ತ ಬಳಗ ಅವರ ಜೊತೆ ನಿಂತು ಆ ಹುಟ್ಟುಹಬ್ಬದ ಅಂಗವಾಗಿ ನಾವು ಗುರುವಂದನಾ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಈಗಾಗಲೇ ಪ್ರಶಸ್ತಿ ಘೋಷಣೆ ಮಾಡಿದ್ದಾರೆ. ಬೆಳಿಗ್ಗೆಯಿಂದ ಸಾಯಂಕಾಲ 4 ಗಂಟೆವರೆಗೆ ಆ ಮಠದಲ್ಲಿ ಸುಮಾರು ಇಲ್ಲಿವರೆಗೆ ನಮಗೆ ತಿಳಿದ ಮಟ್ಟಿಗೆ ಪ್ರತಿ ವರ್ಷ 100ರಿಂದ 150 ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡಿದಂಥ ಕೀರ್ತಿ ಯಾರಾದರೂ ಮಾಡಿದರೆ ಅದು ಅಭಿನವ ಸಿದ್ಧಲಿಂಗ ಶಿವಾಚಾರ್ಯ ಹುಟ್ಟುಹಬ್ಬವನ್ನು ನಾವು ಮಾಡಿದ್ದೀವಿ. ಅದಕ್ಕಾಗಿ ಈ ವರ್ಷ ಕೂಡ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ನಮ್ಮ ಸಂತೋಷ್ ಬೆಳ್ಳೂರು ಹೆಬ್ಬಾಳ ಆಸ್ಪತ್ರೆಯ ತಜ್ಞರಿಂದ ಮುಂಜಾನೆಯಿಂದ ಸಾಯಂಕಾಲವರೆಗೆ ಸುತ್ತಮುತ್ತಲ ಹಳ್ಳಿ ಇರತಕ್ಕಂಥ ಎಲ್ಲ ಭಕ್ತರಿಗೂ ಕೂಡ ನಾವು ಡಂಗೂರು ಓಡಿಸೋದ್ರ ಮೂಲಕ ಈ ಒಂದು ಮಠದ ಆವರಣಕ್ಕೆ ಬಂದು ತಾವು ಶಸ್ತ್ರಚಿಕಿತ್ಸೆ ಮಾಡಿಸಿದ್ರೆ ಮಾಡಿಸ್ಕೊಳ್ಳಿ ಅಂತಕ್ಕಂಥ ಒಂದು ಸಂದೇಶವನ್ನು ಕೂಡ ಈಗಾಗಲೇ ನಾವು ಕೊಟ್ಟಿದ್ದೀವಿ. ಅದಲ್ಲದೆ ಜೊತೆಗೆ ರಕ್ತದಾನ, ನಮ್ಮ ಸುರಕ್ಷಾ ಬ್ಲಡ್ ಕ್ಯಾಂಪಿಂದ ರಕ್ತದಾನ ಶಿಬಿರ ಕೂಡ ನಡೀತಿದೆ. ಹೋದ ವರ್ಷ ಕೂಡ 53 ರಕ್ತದಾನ ಶಿಬಿರ ಕೊಟ್ಟಿದ್ದರು. ಈ ವರ್ಷ 101 ಮಾಡಬೇಕಂತ ಸಂಕಲ್ಪ ಇಟ್ಕೊಂಡಿದ್ದೀವಿ. ಅದಲ್ಲದೆ ಎಷ್ಟೋ ಜನ ಅಪ್ಪಾಜಿಯವರ ಗುರುವಂದನಾ ಕಾರ್ಯಕ್ರಮದಲ್ಲಿ ಇಲ್ಲಿವರೆಗೆ ಸುಮಾರು ಎಷ್ಟೋ ಜನ 10-12 ಜನ ದೇಹದಾನ ಕೂಡ ಮಾಡಿದ್ದಾರೆ. ಇನ್ನೂ ಕೂಡ ದೇಹದಾನ ಮಾಡುವವರು ಕೂಡ ಅಪ್ಪಾಜಿಯವರು ಸಮ್ಮುಖ ಹೇಳುತ್ತಾರೆ ಎಂತಂದ್ರೆ 25ನೇ ತಾರೀಕು. ಅದಕ್ಕಾಗಿ ಅವತ್ತು ಸಂಜೆ ಕೂಡ ನಮ್ಮ ಈ ಭಾಗದ ಆಯೋಗದ ಅಧ್ಯಕ್ಷರಾಗಿ, ಆಯೋಗ ಅಂದರೆ ಯಾವುದೂ ಗೊತ್ತಿಲ್ಲ ಮಹಿಳೆಯರಿಗೆ, ಮಹಿಳೆಯರ ಸಬಲೀಕರಣ ಮತ್ತು ಮಹಿಳೆಯರ ಮಕ್ಕಳರ ಒಂದು ಸ್ವಾತಂತ್ರ್ಯಕ್ಕಾಗಿ ಹಗಲಿರುಳು ಶ್ರಮಿಸುತ್ತಿರುವಂಥ ಸಮಾಜಮುಖಿ ಕೆಲಸ ಮಾಡುತ್ತಿರುವಂಥ ನಮ್ಮ ಸಹೋದರಿಯಾದ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅಕ್ಕ ಅವರಿಗೆ ಶ್ರೀಮಠದಿಂದ ಒಂದು ಒಳ್ಳೆಯ ಪ್ರಶಸ್ತಿಯನ್ನು ಆಯ್ಕೆ ಮಾಡಿದ ಎಲ್ಲ ನಮ್ಮ ಕಮಿಟಿ ಸದಸ್ಯರು ಕೂಡ ಅಭಿನಂದನೆ ತಿಳಿಸುತ್ತಾ, ಆ ಒಂದು ಪ್ರಶಸ್ತಿ ಯಾವ ರೀತಿ ಇರ್ತಂದರೆ ಮಠದ ಫಲಪುಷ್ಪದೊಂದಿಗೆ 5 ಗ್ರಾಂ ಸುವರ್ಣದಿಂದ ಕೂಡಿ ಎಲ್ಲ ಹರಗುರು ಜನಮೂರ್ತಿಗಳ ಸಮ್ಮುಖದಲ್ಲಿ ದಾಕ್ಷಾಯಣ ಅವರ ಅಮೃತಾಸ್ತ್ರದಿಂದ ಒಂದು ಪ್ರಶಸ್ತಿ ಪ್ರದಾನ ಮಾಡುವ ಒಂದು ಸಂಜೆ ಕೂಡ ಪ್ರಸಾದ ವ್ಯವಸ್ಥೆ ಕೂಡ ಇರುತ್ತೆ. ಎಲ್ಲ ಭಕ್ತರು ಬಂದು ಆ ಮಠಕ್ಕೆ ಬಂದು ಪ್ರಸಾದವನ್ನು ಸ್ವೀಕಾರ ಮಾಡಿ ಶ್ರೀಗಳ ಆಶೀರ್ವಾದ ಪಡೆದು ಕೃಪಾ ಕಟಾಕ್ಷ ಪಾತ್ರ ಅಂತ ಕೇಳ್ಕೊಳ್ತೀವಿ. ಒಂದು ಪೀಠಿಗೆ ಅವರೇ ಬಂದಿರ್ತಾರೆ ಪ್ರತಿ ವರ್ಷ. ಈಗ 8ನೇ ಕೊಡ್ತೇವೆ. ಪ್ರತಿ ವರ್ಷ ಕೊಡ್ತೀವಿ. ಆಯ್ಕೆ ಮಾಡೋಣ ಸದ್ಭಕ್ತ ಮಂಡಳಿ ಮಠವು. ಯಾವುದು ಮಾನದಂಡ ಅಂದರೆ ಈಗ ನಾವು ಅಧ್ಯಕ್ಷರಂತಲ್ಲ ಇನ್ನೊಂದ್ರಿ
ಒಬ್ರು ಕೇಳ್ತಾರ ತೋರಿ. ಈ ಸುದ್ದಿಗೋಷ್ಠಿಯಲ್ಲಿ ಶಿವಕುಮಾರ್ ಹಿರೇಗೌಡ, ನಾಗರಾಜು ಕಲ್ಲಾರ್, ಶ್ರೀಮತಿ ಜ್ಯೋತಿ ಎಂ ಮರಗೋಳ್, ಶ್ರೀಮತಿ ಭಾಗೀರಥಿ ಗುನ್ನಾಪುರ್, ಬಸವಂತರಾಯ್ ಹೋಗಾರ್ ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ.